ವಿಶ್ವಕರ್ಮ ದೇವತೆಗಳ ತ್ವಷ್ಟೃ ಎಂಬುದು ಇನ್ನೊಂದು ಹೆಸರು. ಈತ ವಿಶ್ವದ ಪ್ರಥಮ ತಂತ್ರಜ್ಞ. ಲೋಕದ ಕುಶಲಕರ್ಮಿಗಳಿಗೆಲ್ಲ ಆದಿಪುರುಷ. ನಗರ, ರಾಜಮಂದಿರ, ದೇವಾಲಯ, ಶಿಲ್ಪ, ಆಭರಣ, ಗೃಹ ನಿರ್ಮಾಣ, ಚಿತ್ರ, ಮರದ ಕೆತ್ತನೆ ಇವುಗಳ ಮೊದಲ ನಿರ್ಮಾತೃ ವಿಶ್ವಕರ್ಮ. ವಿಶ್ವಕರ್ಮಾಭವತ್ಪೂರ್ವಂ ಬ್ರಹ್ಮಣಸ್ತ್ವಪರಾತನು ತ್ವಷ್ಟು ಪ್ರಜಾಪತೇ ಪುತ್ರೋ ನಿಪುಣಃ ಸರ್ವಕರ್ಮಸು. ಪೂರ್ವದಲ್ಲಿ ತ್ವಷ್ಟೃ ಪ್ರಜಾಪತಿಯ ಮಗನಾದ ವಿಶ್ವಕರ್ಮ ಸಕಲ ಕರ್ಮಗಳಲ್ಲಿಯೂ ಮಹಾನಿಪುಣ ಎನಿಸಿ ಸೃಷ್ಟಿಕರ್ತ ಬ್ರಹ್ಮನಿಗೆ ಎರಡನೆಯ ಶರೀರದಂತಿದ್ದ ಎಂದು ಸ್ಕಾಂದ ಪುರಾಣ ವರ್ಣಿಸಿದೆ. ವಿಷ್ಣುವಿನ ನಾಭಿಯಿಂದ ಜನಿಸಿದ ಚತುರ್ಮುಖ ಬ್ರಹ್ಮ ಬೇರೆ, ದೇವತೆಗಳ ಬಡಗಿ ಪ್ರಜಾಪತಿ ಬ್ರಹ್ಮ ಬೇರೆ. ಒಟ್ಟಿನಲ್ಲಿ ವಿಶ್ವಕರ್ಮ ಬುದ್ಧಿಶಕ್ತಿ ಮತ್ತು ಸೃಷ್ಟಿಶಕ್ತಿಗಳ ಸಂಕೇತ. ಲೋಕದಲ್ಲಿ ಜೀವ ಸೃಷ್ಟಿಗಾಗಿ ಬ್ರಹ್ಮ ಸೃಷ್ಟಿಸಿದ ನವಬ್ರಹ್ಮರಲ್ಲಿ ಧರ್ಮ ಪ್ರಜಾಪತಿಯೂ ಒಬ್ಬ. ಇವನು ದಕ್ಷನ ಪುತ್ರಿ ವಸು ಎಂಬಾಕೆಯನ್ನು ಮದುವೆಯಾದ. ಧರ್ಮ ವಸು ದಂಪತಿಗೆ 8 ಮಂದಿ ಮಕ್ಕಳಾದರು. ಅಷ್ಟವಸುಗಳು ಎಂದು ಇವರು ಪ್ರಸಿದ್ಧರಾದರು. ಇವರಲ್ಲಿ ಕೊನೆಯವನು ಪ್ರಭಾಸ. ಅಂಗಿರಸ ಪುತ್ರಿ, ಹೆಸರು ಬ್ರಹ್ಮಚಾರಿಣಿ. ಇವಳನ್ನು ಪ್ರಭಾಸ ಮದುವೆಯಾದ. ಬೃಹಸ್ಪತಿಯ ತಂಗಿಯೂ ಆಗಿದ್ದ ಬ್ರಹ್ಮಚಾರಿಣಿ ಯೋಗ ಸಿದ್ಧಿಯನ್ನು ಪಡೆದವಳು. ಸಾಂಸಾರಿಕ ಬದುಕಿನಲ್ಲಿ ಆಸಕ್ತಿ ರಹಿತಳಾಗಿ ಲೋಕ ಸಂಚಾರಿಯಾಗಿದ್ಲು. ಗೃಹಸ್ಥ ಧರ್ಮವನ್ನು ಸ್ವೀಕಾರ ಮಾಡಿದ ಮೇಲೆ ಅವರ ದಾಂಪತ್ಯ ಸುಖಮಯವಾಯಿತು. ಬ್ರಹ್ಮಚಾರಿಣಿಯ ಗರ್ಭದಲ್ಲಿ ಜನಿಸಿದವನೇ ಪ್ರಜಾಪತಿ ವಿಶ್ವಕರ್ಮ. ತ್ವಷ್ಟೃವಿಗೆ ವೈದಿಕ ಪದ್ಧತಿಯಂತೆ ಉಪನಯನ ಸಂಸ್ಕಾರ ನಡೆಯಿತು. ವಿದ್ಯಾರ್ಜನೆಗಾಗಿ ಗುರುಕುಲ ಸೇರಿದ ಬಾಲಕ ವೇದ, ಉಪನಿಷತ್ತು, ತರ್ಕ, ವ್ಯಾಕರಣ, ನೀತಿಶಾಸ್ತ್ರವನ್ನು ಅಭ್ಯಾಸ ಮಾಡಿದ. ಧನುರ್ವೇದ, ಗಾಂಧರ್ವ ವೇದ, ಶಿಲ್ಪ ವಿದ್ಯೆಗಳಲ್ಲಿ ಪಾರಂಗತನಾದ. ಚಿತ್ರಕಲೆ, ಅಡುಗೆ ಶಾಸ್ತ್ರ ಇವನಿಗೆ ಕರಗತವಾದವು. ಸೃಷ್ಟಿಯ ವಿಜ್ಞಾನ ರಹಸ್ಯ ಅವನ ಆಸಕ್ತಿಯ ವಿಷಯವಾಗಿತ್ತು. ಭಿಕ್ಷಾನ್ನದಿಂದ ಜೀವನ ನಿರ್ವಹಣೆ ಮಾಡ್ತಾ ಗುರು ಶುಶ್ರೂಷೆಯಲ್ಲಿ ಬಾಲಕ ಮಗ್ನನಾಗಿ ಸಕಲ ಕಲಾ ನಿಪುಣನಾದ. ವಿದ್ಯಾಭ್ಯಾಸ ಪೂರ್ಣಗೊಂಡು ಅವನು ತಂದೆ ತಾಯಿಯರ ಬಳಿ ಹಿಂತಿರುಗುವ ಕಾಲ ಸಮೀಪಿಸಿತು. ತ್ವಷ್ಟೃ ಗುರುದಕ್ಷಿಣೆ ಸಲ್ಲಿಸುವುದಕ್ಕೆ ಸಿದ್ಧನಾದ. ಅದು ಮಳೆಗಾಲ. ಗುರು, ಗುರುಪತ್ನಿ, ಗುರುಪುತ್ರ ಮತ್ತು ಗುರುವಿನ ಮಗಳು 4 ತಮ್ಮ ಅಪೇಕ್ಷೆಯನ್ನ ಮುಂದಿಟ್ರು. ಗುರು ಮಳೆಯಿಂದ ಬಾಧಿತವಾಗದ ಹವಾನಿಯಂತ್ರಣವುಳ್ಳ ಎಲೆಯ ಮನೆಯನ್ನು, ಗುರುಪತ್ನಿ ನಾರಿನಿಂದ ನಿರ್ಮಿಸಲ್ಪಟ್ಟ ಕುಪ್ಪಸವನ್ನು, ಗುರುವಿನ ಮಗ ಕೆಸರು ಅಂಟದ ಚರ್ಮದ ಪಾದರಕ್ಷೆಗಳನ್ನು, ಗುರುಪುತ್ರಿ ಅಂದವಾದ ಚಿನ್ನದ ಕಿವಿಯೋಲೆಯನ್ನು ಕರಚಮತ್ಕೃತಿಯಿಂದಲೇ ನಿರ್ಮಿಸಿಕೊಡುವಂತೆ ವಿಶ್ವಕರ್ಮನಿಗೆ ಹೇಳಿದರು. ದಕ್ಷಿಣೆಯ ಭಾರ ವಿಶ್ವಕರ್ಮನನ್ನು ಚಿಂತೆಗೆ ಈಡು ಮಾಡಿತು. ಗುರುಮನೆಯ ಋಣ ತೀರಿಸುವೆ ಎಂದು ಪ್ರತಿಜ್ಞಾಬದ್ಧನಾಗಿ ಅವನು ಗೊಂಡಾರಣ್ಯವನ್ನು ಸೇರಿದ. ಗುರು ಶುಶ್ರೂಷೆ ಮತ್ತು ಗುರುವಾಜ್ಞೆ ಪರಮಧರ್ಮ. ಆದರೆ ತೀರಿಸುವ ಬಗೆ ಹೇಗೆ ಎಂದು ಚಿಂತಿಸ್ತಾ ಇರುವಾಗಲೇ ಕಾಡಿನ ಮಧ್ಯೆ ಒಬ್ಬ ವೃದ್ಧ ತಾಪಸ ಅವನ ಎದುರು ಪ್ರತ್ಯಕ್ಷನಾದ. ವಿಶ್ವಕರ್ಮ ಆ ತಪಸ್ವಿಯೊಂದಿಗೆ ತನ್ನ ಕಳವಳ ಮತ್ತು ಆಕಾಂಕ್ಷೆಯನ್ನು ತೋಡಿಕೊಂಡ. ಎಲ್ಲ ಆಶೆಗಳನ್ನು ಈಡೇರಿಸುವ ಕಾಶಿ ವಿಶ್ವೇಶ್ವರನ ಮೊರೆ ಹೋಗುವಂತೆ ಮುನಿ ಬಾಲಕರಿಗೆ ಉಪದೇಶ ಮಾಡಿದ. ವಿಶ್ವಕರ್ಮನಿಗೆ ಬಹಳ ಸಂತೋಷ ಆಯಿತು. ಅವನು ಕಾಶಿಯತ್ತ ಪ್ರಯಾಣ ಬೆಳೆಸಿದ. ಆನಂದ ಕಾನನದಲ್ಲಿ ಮಹೇಶ್ವರ ಲಿಂಗವನ್ನು ಪ್ರತಿಷ್ಠಾಪಿಸಿ 3 ವರ್ಷ ಅನನ್ಯ ಭಕ್ತಿಯಿಂದ ಶಿವನನ್ನು ಪೂಜೆ ಮಾಡಿದ. ವಿಶ್ವಕರ್ಮನ ತಪಸ್ಸಿಗೆ ಮೆಚ್ಚಿದ ಕಾಶಿನಾಥ ಅವನೆದುರು ಪ್ರತ್ಯಕ್ಷನಾದ. ತ್ವಷ್ಟೃನೇ, ನಿನ್ನ ದೃಢ ಭಕ್ತಿಗೆ ಮೆಚ್ಚಿದ್ದೇನೆ. ನಿನ್ನ ಗುರು ಮತ್ತು ಅವನ ಕುಟುಂಬದ ಇಚ್ಛೆಯನ್ನು ಪೂರೈಸುವ ವರವನ್ನು ದಯಪಾಲಿಸಿದ್ದೇನೆ ಎಂದು ಹರಸಿ, ಲೋಹ, ಮರ, ಕಲ್ಲು, ಪುಷ್ಪ, ವಸ್ತ್ರ, ಕರ್ಪೂರ, ಚರ್ಮ ಹೀಗೆ ಸಮಸ್ತ ಪದಾರ್ಥಗಳಲ್ಲಿ ಇಚ್ಛಿಸಿದ ಕುಶಲಕರ್ಮವನ್ನು ಮಾಡುವ ಶಕ್ತಿಯನ್ನು ಪರಮೇಶ್ವರ ಅವನಿಗೆ ಅನುಗ್ರಹಿಸಿದ. ಸಮಸ್ತ ಲೋಕಗಳಲ್ಲಿಯೂ ಸಮಸ್ತ ಜೀವರು ಮಾಡುವ ಸಕಲ ಕರ್ಮಗಳನ್ನು ತಿಳಿಯುವುದಕ್ಕೆ ನೀನು ಶಕ್ತನಾಗುವೆ. ನಿಷ್ಕಲ್ಮಶವಾದ ನಿನಗೆ ವಿಶ್ವಕರ್ಮ ಎಂಬ ಹೆಸರು ಅನ್ವರ್ಥವಾಗಿದೆ ಎಂದು ನುಡಿದು ಈಶ್ವರ ವಿಶ್ವಕರ್ಮ ನಿರ್ಮಿತ ಲಿಂಗದಲ್ಲಿ ಅಂತರ್ಹಿತನಾದ. ವಿಶ್ವಕರ್ಮ ಗುರುದಕ್ಷಿಣೆಯನ್ನು ಕೊಟ್ಟು ತನ್ನ ತಂದೆ ತಾಯಿಗಳ
ಬಳಿ ಸೇರಿದ. ಪ್ರಭಾಸ ಬ್ರಹ್ಮವಾದಿನಿಯರು ಮಗನ ಸಾಧನೆಗೆ ತಲೆದೂಗಿದರು. ಪುನರಪಿ ಕಾಶಿಗೆ ಬಂದ ವಿಶ್ವಕರ್ಮ ಭವ್ಯವಾದ ವಿಶ್ವನಾಥ ಮಂದಿರವನ್ನು ಅಲ್ಲಿ ನಿರ್ಮಿಸಿದ. ಇದು ಅವನು ನಿರ್ಮಾಣ ಮಾಡಿದ ಮೊದಲ ದೇವಮಂದಿರ. ಮುಂದೆ ವಿಶ್ವಕರ್ಮ ಪ್ರಹ್ಲಾದನ ಮಗಳು ವಿರೋಚನೆಯನ್ನು ಮದುವೆಯಾದ. ವಿಶ್ವರೂಪಾಚಾರ್ಯ ಇವನ ಹಿರಿಯ ಮಗ. ಇವನಲ್ಲದೆ 10 ಮಂದಿ ಪುತ್ರರು, ಸಂಜ್ಞಾದೇವಿ ಮತ್ತು ಬರ್ಹಿಷ್ಮತಿ ಎಂಬ ಪುತ್ರಿಯರು ಜನಿಸಿದರು. ಸಂಜ್ಞೆ ಸೂರ್ಯನನ್ನು ವರಿಸಿದ್ಲು. ಬರ್ಹಿಷ್ಮತಿ ಮನುವಿನ ಮಗ ಪ್ರಿಯವ್ರತನ ಪತ್ನಿಯಾದ್ಲು. ಸೂರ್ಯನ ತಾಪವನ್ನು ತಾಳಲಾರದೆ ಮಗಳು ಸಂಜ್ಞೆ ಗಿಡ ಪೊದರುಗಳಲ್ಲಿ ಅವಿತಿದ್ದಾಗ ವಿಶ್ವಕರ್ಮ ಸೂರ್ಯನ ಕಿರಣಗಳನ್ನು ಕತ್ತರಿಸಿ ಅದರಿಂದ ಸುದರ್ಶನ ಎಂಬ ಚಕ್ರವನ್ನು ನಿರ್ಮಿಸಿ ವಿಷ್ಣುವಿಗೆ ಕೊಟ್ಟ. ಮಾತ್ರವಲ್ಲ, 12 ತಿಂಗಳು ಎಂಬ ಕೀಲುಗಳುಳ್ಳ ಒಂದು ಚಕ್ರವನ್ನು ಸಿದ್ಧಪಡಿಸಿ ಅದು ತಾನಾಗಿ ಸೂರ್ಯನಿಗೆ ಅಡ್ಡ ನಿಂತು ತಿರುಗುವಂತೆ ಮಾಡಿದ. ಮಗಳು ಸಂಜ್ಞೆ ಸಮಾಧಾನ ಹೊಂದಿದ್ಲು. ವಿಶ್ವಕರ್ಮ ಬ್ರಹ್ಮನ ಮಗ ವಿಶ್ವರೂಪಾಚಾರ್ಯನಿಗೆ 3 ತಲೆಗಳಿದ್ದುವು. ಒಮ್ಮೆ ಅಧಿಕಾರ ಐಶ್ವರ್ಯ ಮದದಿಂದ ಗರ್ವಾಂಧನಾಗಿ ದೇವೇಂದ್ರ ಬೃಹಸ್ಪತಿಯಾಚಾರ್ಯನನ್ನು ಉಪೇಕ್ಷಿಸಿದ್ರಿಂದ ಬೃಹಸ್ಪತಿ ಸ್ವರ್ಗವನ್ನು ತೊರೆದು ಹೋದ. ಆಗ ಬ್ರಹ್ಮನ ಅಪ್ಪಣೆ ಪ್ರಕಾರ ತಪಸ್ವಿ ಹಾಗೂ ಬ್ರಾಹ್ಮಣ ಶ್ರೇಷ್ಠ ವಿಶ್ವರೂಪನನ್ನು ದೇವತೆಗಳು ತಮ್ಮ ಪುರೋಹಿತನನ್ನಾಗಿ ಆಯ್ಕೆ ಮಾಡಿಕೊಂಡರು. ಆದರೆ ವಿಶ್ವರೂಪ ತನ್ನ ತಾಯಿ ರಾಕ್ಷಸ ಕುಲದವಳಾದ್ದರಿಂದ ಅಸುರರಿಗೂ ಯಜ್ಞದಲ್ಲಿ ಆಹುತಿಯನ್ನು ಕೊಡ್ತಾ ಇದ್ದ. ಇದರಿಂದ ಕುಪಿತನಾದ ಇಂದ್ರ ವಿಶ್ವರೂಪನ 3 ತಲೆಗಳನ್ನು ಕತ್ತರಿಸಿ ಹಾಕಿದ. ಇದರಿಂದಾಗಿ ಇಂದ್ರನಿಗೆ ಬ್ರಹ್ಮಹತ್ಯಾ ದೋಷವೇ ಬಂತು. ಇಂದ್ರನ ವಧೆಗಾಗಿ ವಿಶ್ವಕರ್ಮ ಯಜ್ಞವನ್ನು ಏರ್ಪಡಿಸಿದ. ಮಂತ್ರೋಚ್ಚರಣೆಯ ವ್ಯತ್ಯಯದಿಂದಾಗಿ ಇಂದ್ರನಿಂದ ಹತನಾಗುವ ಮಗ ಜನಿಸಿದ. ಅವನೇ ವೃತ್ರಾಸುರ. ದೇವಶಿಲ್ಪಿ ವಿಶ್ವಕರ್ಮ ತನ್ನ ನಿರ್ಮಾಣ ಕೌಶಲದಿಂದ ಲೋಕವಿಖ್ಯಾತನಾದ. ಕುಬೇರನಿಗಾಗಿ ಸ್ವರ್ಣ ಲಂಕೆಯನ್ನು ನಿರ್ಮಿಸಿಕೊಟ್ಟ. ಲಂಕೆ ಕೈತಪ್ಪಿ ಹೋದಾಗ ಅಲಕಾವತಿಯನ್ನು ನಿರ್ಮಿಸಿಕೊಟ್ಟ. ಬ್ರಹ್ಮನಿಗೆ ಪುಷ್ಪಕ ವಿಮಾನವನ್ನು ಕೊಟ್ಟ. ಅದನ್ನು ತಪಸ್ಸಾಧನೆಯ ಮೂಲಕ ಕುಬೇರ ತನ್ನದಾಗಿಸಿಕೊಂಡ. ಬಲರಾಮಕೃಷ್ಣರಿಗಾಗಿ ದ್ವಾರಕೆಯನ್ನು ನಿರ್ಮಿಸಿದ. ಆದಿಶೇಷನಿಗೆ ಭೋಗವತಿ ನಗರವನ್ನು ನಿರ್ಮಾಣ ಮಾಡಿಕೊಟ್ಟ. ಸುಂದೋಪಸುಂದರ ವಧೆಗಾಗಿ ತಿಲೋತ್ತಮೆ ಎಂಬ ಕನ್ಯಾ ರತ್ನವನ್ನೇ ಸೃಷ್ಟಿ ಮಾಡಿದ. ಯಮುನಾ ನದಿ ದಡದಲ್ಲಿ ಪಾಂಡವರಿಗೆ ಇಂದ್ರಪ್ರಸ್ಥ ನಗರವನ್ನು ಕಟ್ಟಿಕೊಟ್ಟ. ದಕ್ಷಾಧ್ವರ ಕಾಲದಲ್ಲಿ ಶಿವನಿಗೆ ಸುನಾಭ ಎಂಬ ಧನುಸ್ಸನ್ನು, ತ್ರಿಪುರಾಸುರರ ವಧೆಗಾಗಿ ವಿಷ್ಣುವಿಗೆ ವೈಷ್ಣವ ಧನುಸ್ಸನ್ನು, ರಥವನ್ನು ಬಹು ಪ್ರಯತ್ನಪೂರ್ವಕ ನಿರ್ಮಾಣ ಮಾಡಿಕೊಟ್ಟ. ವಿಶ್ವಕರ್ಮ ನಿರ್ಮಿತ ಗಾಂಡೀವ, ಕೃಷ್ಣನ ಚಕ್ರ, ಕೌಮೋದಕಿ ಎಂಬ ಗದೆ ಇವು ಲೋಕಪ್ರಸಿದ್ಧವಾದವು. ಹೀಗೆ ಚಿತ್ರ, ಶಿಲ್ಪ, ನಗರ, ಗೃಹ, ಅರಮನೆ, ಆಭರಣ, ದೇವಾಲಯಗಳ ನಿರ್ಮಾತೃವಾಗಿ ದೇವತೆಗಳ ಬಡಗಿ ವಿಶ್ವಕರ್ಮ ನಾಗರಿಕತೆಯ ಆಧಾರಭೂತನೂ ಪ್ರೇರಕನೂ ಆಗಿದ್ದಾನೆ.